ನಾ ಶ್ವೇತಂಗೂ ಇದನ್ನೇ ಹೇಳಿದ್ದೀನಿ. ಹಾಗೆ ಒಂದ್ಸಲ ಇಬ್ಬರು ಮೀಟ್ ಮಾಡಿ ಸುಮ್ಮನೆ ಕೂತು ಮಾತಾಡಿ. ಮಾತಾಡ್ತಾ ಮಾತಾಡ್ತಾ ನಿಮಗೆ ಗೊತ್ತಾಗತ್ತೆ, ಒಂದು ವೈಬ್ ಸಿಗುತ್ತೆ. ಆಮೇಲೆ ಬಂದು ನನಗೆ ಹೇಳಿ ಏನು ಅನ್ನಿಸ್ತು ಅಂತ. ಪ್ಲೀಸ್ ಕಣೋ ಮೌರ್ಯ, ನನಗೋಸ್ಕರ. ಶ್ವೇತಾ ಏನಂದ್ಲು? ಅವಳಿಗಿದು ಓಕೆನಾ? ಸದ್ಯಕ್ಕೆ ಹ್ಞೂ ಅಂದಿದ್ದಾಳೆ. ಅದು ನನಗೋಸ್ಕರ. ಆಲ್ ರೈಟ್, ನಾನು ಅಷ್ಟೇ ನಿನಗೋಸ್ಕರ ಹೋಗ್ತೀನಿ. ನೀನು ಎಷ್ಟು ಹೇಳಿದ್ಮೇಲೆ ನೋ ಅನ್ನಕ್ಕೆ ನನಗೂ ಮನ್ಸು ಬರ್ತಾಯಿಲ್ಲ. ಅಮ್ಮ ಇಂಥ ವಿಷಯದಲ್ಲೂ ಒತ್ತಾಯ ಮಾಡ್ತಾ ಇದ್ದಾಳೆ ಅಂತ ಬೈಕೋಬೇಡ ಕಂದ. ಇಲ್ಲಮ್ಮ, ನೀನು ಏನೇ ಮಾಡಿದ್ರು ನಾನು ಒಳ್ಳೇದಕ್ಕೆ ಮಾಡಿರ್ತೀನಿ ಅಂತ ನನಗೆ ಗೊತ್ತು. ಸೊ ನೋ ವರೀಸ್, ನೀನೇನು ಹೇಳಿದ್ರು ಮಾಡ್ತೀನಿ. ನಾಳೆ ಹೋಗಿ ಬರ್ತೀನಿ. ಥ್ಯಾಂಕ್ ಯು ಕಂದ, ಐ ಆಮ್ ಸೋ ಹ್ಯಾಪಿ. ಹಾಗೆ ಹಳೆ ವಿಷಯ ಯಾವುದೂ ಕೆದಕ್ಬೇಡ. ಭೂಪತಿಗೂ ಅವಳಿಗೂ ಎಂಗೇಜ್ಮೆಂಟ್ ಆಗಿದ್ದು, ಇಬ್ಬರು ಹಸೆ ಮನೆ ತನಕ ಬಂದಿದ್ದು, ಇದನ್ನು ಯಾವುದನ್ನು ಮನಸ್ಸಲ್ಲಿ ಇಟ್ಕೋಬೇಡ. ಓಕೆ? ಗೊತ್ತಮ್ಮ, ಏನು ಕೇಳಲ್ಲ. ನಾನೊಂದು ಸೇಫ್ ಜಾಗ ಚೂಸ್ ಮಾಡ್ತೀನಿ. ಇಬ್ಬರು ಅಲ್ಲಿಗೆ ಹೋಗ್ಬಿಟ್ಟು ಬನ್ನಿ. ವಿಷಯ ಚಂದ್ರಶೇಖರ್ವರೆಗೂ ಹೋಗಬಾರ್ದು. ಅವನಿಗೇನಾದರೂ ಗೊತ್ತಾದರೆ ಮತ್ತೆ ನೀನು ಹಿಂದೆ ಬೀಳ್ತಾನೆ. ಚಂದ್ರಶೇಖರ್ ಯಾಕೆ ನಗ್ತಿದ್ಯಾ? ನಿಂಗೆ ಅವನ ಬಗ್ಗೆ ಗೊತ್ತಿಲ್ಲ ಕಂದ. ಹುಷಾರಾಗಿರ್ಬೇಕು. ನೋಡೋಕ್ಕೆ ಅವನು ದೊಡ್ಡ ಮನುಷ್ಯನ ಥರ ಕಾಣಿಸಿದ್ರು ಒಳಗೆ ಅಷ್ಟೇ ಸಣ್ಣತನ ಇದೆ. ಒಂದ್ಸಲ ಅವನ ಕೈಲಿ ಸಿಕ್ಕಾಕೊಂಡು ಎಷ್ಟು ಒದ್ದಾಡಿದ್ಯಾ ಅಂತ ನಿಂಗೆ ಗೊತ್ತಲ್ವಾ? ಅವನು ಒದ್ದಾಡಿಸಿದ್ದೆಲ್ಲ ಹಿಸ್ಟ್ರಿ. ಇವಾಗ ನಾನು ಒದ್ದಾಡಿಸಿ ಟಾರ್ಚರ್ ಕೊಡ್ತಿರೋದು ಅವನ ಪಾಲಿಗೆ ದೊಡ್ಡ ಮಿಸ್ಟ್ರಿ. ನನ್ನ ಬತ್ತಳಿಕೆ ಖಾಲಿ ಆಗಿಲ್ಲ ಚಂದ್ರಶೇಖರ್, ಇನ್ನೂ ಕೊಡ್ತಾನೇ ಇರ್ತೀನಿ. ನೀನು ತಗೋತಾ ಇರಬೇಕು. ಯಾಕೆ ಮಾತಾಡ್ತಿಲ್ಲ? ನಾ ಹೇಳಿದ್ದು ಕೇಳಿಸ್ತಲ್ವಾ? ಆ CS ದೊಡ್ಡ ಡೇಂಜರು, ಹುಷಾರಾಗಿರ್ಬೇಕು ಅಂದೆ. ಹಾಂ, ನೀನು ತಲೆ ಕೆಡ್ಸ್ಕೋಬೇಡ. ನಾನು ಯಾರ ತಂಟೆಗೂ ಹೋಗಲ್ಲ. ಓಕೆ? ಆಯಿತು ಕಂದ, ಬಾಯ್, ಟೇಕ್ ಕೇರ್. ಚೆನ್ನಾಗಿ ನಿದ್ದೆ ಮಾಡು. ಗುಡ್ ನೈಟ್ ಮಾ. ಲವ್ ಯು. ಲವ್ ಯು ಟು. ಅಮ್ಮ, ಬರೀ ಚಂದ್ರಶೇಖರ್ ಅಷ್ಟೇ ಅಲ್ಲ, ಈ ಮೌರ್ಯಂಗೆ ಯಾರಂದ್ರೆ ಯಾರ ಮೇಲೂ ಭಯ ಇಲ್ಲ. ನಾನೇ ದೊಡ್ಡ ಡೇಂಜರ್ ಅಂದ್ರೆ ನನಗೆ ಯಾವ ಡೇಂಜರು? ನೋಡ್ತಾ ಇರೋ ಆ ಚಂದ್ರಶೇಖರ್ಗೆ ಯಾವ ಗತಿ ಕಾಣಿಸ್ತೀನಿ ಅಂತ. ನಿನ್ ಕಣ್ಣಲ್ಲಿ ಭಯ ಹುಟ್ಟಿಸ್ತವನ್ ಕಣ್ಣಲ್ಲಿ ರಕ್ತ ಸುರಿಬೇಕು, ಹಾಗೆ ಮಾಡ್ತೀನಿ. ಹಲೋ, ನಾನು ಮೊನ್ನೆ ಒಂದು ನಂಬರ್ ಕೊಟ್ನಲ್ಲ, ಅದನ್ನು ಟ್ರ್ಯಾಕ್ ಮಾಡಿದ್ಯಾ? ಹಾಂ ಭೂಪತಿ, ನಾನೇ ಕಾಲ್ ಮಾಡಬೇಕು ಅಂದ್ಕೊಂಡಿದ್ದೆ. ಆ ನಂಬರ್ ಯಾರ್ದು ಅಂತ ಹುಡ್ಕೋದೆ ಒಂದು ದೊಡ್ಡ ಸಾಹಸ ಆಗೋಯ್ತು. ಅಂದರೆ ಎಲ್ಲ ಡೀಟೇಲ್ಸ್ ಸಿಗ್ತಾ? ಏನೇನೋ ಸರ್ಕಸ್ ಮಾಡಿದ್ದಕ್ಕೆ ಕೊನೆಗೂ ಆ ಸಿಮ್ ಯಾರ್ದು ಅಂತ ಗೊತ್ತಾಗಿದೆ. ಯಾರು ಹೇಳೋನು? ಹುಡುಕೊಂಡು ಹೋಗಿ ಹೊಡಿತೀನಿ. ಅವನ ಹೆಸರು, ಅವನು ಎಲ್ಲಿದ್ದಾನೆ ಅಷ್ಟು ಹೇಳಿದ್ರೆ ಸಾಕು. ಜನ್ಮದಲ್ಲಿ ನನ್ನ ಫ್ಯಾಮಿಲಿ ತಂಟೆಗೆ ಬರಬಾರ್ದು, ಹಾಗೆ ಮಾಡ್ತೀನಿ. ಭೂಪತಿ, ನಾನು ಪೂರ್ತಿ ಹೇಳೋವರೆಗೂ ಕೇಳಿಸ್ಕೊ. ಅವನು ಯಾರಂತ ಗೊತ್ತಾದ್ರೂ ನೀನು ಅವನು ಏನು ಮಾಡೋಕ್ಕಾಗಲ್ಲ. ಯಾಕಾಗಲ್ಲ? ಅಂತ ಪವರ್ಫುಲ್ ಬ್ಯಾಕ್ಗ್ರೌಂಡಾ? ಅವನು ಯಾರಾದರೂ ಆಗಿರಲಿ, ನನ್ನ ಫ್ಯಾಮಿಲಿ ತಂಟೆಗೆ ಬಂದಮೇಲೆ ನಾನು ಯಾಕೆ ಸುಮ್ಮನೆ ಇರಬೇಕು? ನೀನು ಹೇಳೋನು ಯಾರು ಅಂತ. ನೀನು ಏನನ್ನೋದು ಅವ್ನು ಗೊತ್ತು ಭೂಪತಿ, ಆದರೆ ಆಲ್ರೆಡಿ ಸತ್ತೋಗಿರೋನ ನೀನು ಏನು ಮಾಡೋಕ್ಕಾಗುತ್ತೆ? ವಾಟ್? ಸತ್ತೋಗಿದ್ದಾನ? ಯು ಮೀನ್ ನಕ್ಷತ್ರ ತೊಂದರೆ ಕೊಡ್ತಿರೋನ ಅಷ್ಟು ಬೇಗ ಸತ್ತೋದ್ನ? ಇಲ್ವೋ, ವಿಷಯ ಅದಲ್ಲ. ಆ ವ್ಯಕ್ತಿ ಇನ್ನೂ ಬದುಕೇ ಇದ್ದಾನೆ. ಆದರೆ
ಆ ಸಿಮ್ ಕಾರ್ಡ್ ಬೇರೆ ಯಾರ್ದು? ಫೇಕ್ ID ಪ್ರೂಫಲ್ಲಿ ತಗೊಂಡಿರೋದು. ಆ ಪ್ರೂಫಲ್ಲಿ ಇರೋ ವ್ಯಕ್ತಿ ಸತ್ತು ಆಗಲೇ 1 ವರ್ಷ ಆಗಿದೆ. ಅಫ್ಕೋರ್ಸ್ ಇಷ್ಟೆಲ್ಲ ತಲೆ ಓಡಿಸಿರೋನು ಒಂದು ಫೇಕ್ ID ಯೂಸ್ ಮಾಡ್ರಲ್ವಾ? ಇದು ಯಾಕೆ ನನ್ನ ತಲೆಗೊಳಿಲಿಲ್ಲ? ಅವನ ಹೆಸರು ಗೊತ್ತಿಲ್ಲ, ಯಾರಂತ ಗೊತ್ತಿಲ್ಲ, ಮುಖಾನು ನೋಡಿಲ್ಲ. ಇದ್ದಿದ್ದೊಂದು ಫೋನ್ ನಂಬರ್ ಕೊಡೋ, ಅದು ಫೇಕು. ಹೇಗೋ ಹುಡುಕ್ಲಿ? ಫ್ರಸ್ಟ್ರೇಟ್ ಆಗಬೇಡ ಭೂಪತಿ. ಬೇರೆ ಏನಾದರೂ ದಾರಿ ಸಿಗುತ್ತಾ ಹುಡುಕು. ಯೋಚನೆ ಮಾಡು. ಇದನ್ನೇ ಯೋಚನೆ ಮಾಡ್ತಾ ಅಪ್ಸೆಟ್ ಆಗಬೇಡುವೋ. ಬೇರೆ ಏನಾದರೂ ಹೆಲ್ಪ್ ಬೇಕಾದ್ರೆ ಹೇಳು, ನಾನಿದ್ದೀನಿ. ಥ್ಯಾಂಕ್ ಯು ಕಣ. ಛೇ, ಆ ಮನೇಲಿ ಇರ್ಬೇಕಾದ್ರೆ ಹೇಗೆ ರೆಡಿ ಆಗ್ತಿದೆ. ಯಾವ ಥರ ಡ್ರೆಸ್ ಇತ್ತು ನನ್ನ ಹತ್ರ. ನೀಟಾಗಿ ಮೇಕಪ್ ಮಾಡೋಣ ಅಂದರೆ ಮೇಕಪ್ ಐಟಮ್ಸು ಇಲ್ಲ. ಇದ್ದಿದ್ರಲ್ಲೇ ಹೇಗೋ ಮ್ಯಾನೇಜ್ ಮಾಡ್ತಿದ್ದೀನಿ. ನನ್ನನ್ನು ನೋಡಿ ಮೌರ್ಯ ಇಂಪ್ರೆಸ್ ಆಗ್ತಾನೋ ಇಲ್ವೋ? ಓ, ಬಿಳಿ ದೆವ್ವ ಸುಣ್ಣ ಬಣ್ಣ ಎಲ್ಲ ಬಳ್ಕೊಂಡು ಎಲ್ಲೋ ಹೋಗ್ತಿದೆ. ಏನೇ ದಿಮ್ ಅಂತ ರೆಡಿ ಆಗ್ತಿದ್ಯಾ? ಎಲ್ಗೋಗ್ತಿದ್ಯಾ? ಏಯ್, ನಾನು ಎಲ್ಲಿಗಾದ್ರೂ ಹೋಗ್ತೀನಿ. ಅದನ್ನ ಕೇಳಕ್ಕೆ ನೀನ್ ಯಾವಳೆ? ನಿನ್ ಎಲ್ಲೆಲ್ಗೋ ಹೋದ್ರೆ ಇಲ್ಲಿ ಜಯ ಆಂಟಿನ ಯಾರು ನೋಡ್ಕೊಂತಾರೆ? ಯಾಕೆ ನಾನು ಒಬ್ಳೇನ ಇರೋದು? ಅವ್ರ ದೊಡ್ಡ ಮಗಳೇನ್ ಸತ್ತೋಗಿದ್ದಾಳ? ಇಲ್ಲ ತಾನೆ. ಒಂದಿನ ನೋಡ್ಕೊಂಡ್ರೆ ಏನೂ ಆಗಲ್ಲ, ನೋಡ್ಕೊಂತಾಳ್ಬಿಡು. ಆಯ್ತು. ಮತ್ತೆ ಏನ್ ಸಮಾಚಾರ? ತುಂಬಾ ಮಿಂಚ್ತಿದ್ಯಾ. ಮುಗ್ದಲ್ಲೇನೋ ಹೊಸ ಉಲ್ಲಾಸ ಉತ್ಸಾಹ ಕಾಣಿಸ್ತಿದೆ. ನೆನ್ನೆ ತನಕ ಬಾಡೋಗಿದ್ ಮುಖ ಒಂದೇ ರಾತ್ರಿಗೆ ದಿಢೀರಂತ ಚಿಗುರುಕೊಂಡಂಗಿದೆ. ಏಯ್, ನಾನು ಹೇಗ್ ಬೇಕಾದ್ರೂ ಇರ್ತೀನಿ. ಅದನ್ನ ಕಟ್ಕೊಂಡು ನಿನಗೇನಾಗ್ಬೇಕು? ನಿನ್ನ ಕೆಲಸ ಎಷ್ಟಿದ್ಯೋ ಅಷ್ಟು ನೋಡ್ಕೊಂಡಿರೋದನ್ನ ಕಲಿ. ಎಲ್ಲ ವಿಷಯಕ್ಕೂ ನೀನ್ ಮೂಗ್ ತುರಿಸ್ಕೊಂಡ್ ಬರ್ಬೇಡ. ತುಂಬಾ ಹಾರಾಡ್ತದ ಅಲ್ವಾ ಮಿಲ್ಲಿ? ಇವತ್ತಿಗೆ ಎಲ್ಲ ಬಂದ್. ನಾನು ಗುಂಡಿ ತೋಡೋ ಟೈಮು ತುಂಬಾ ದೂರ ಏನಿಲ್ಲ. ರೆಡಿ ಇರು. ನೀನ್ ನನಗ್ ಮಾಡಿರೋ ಒಂದೊಂದು ಇನ್ಸಲ್ಟ್ಗೂ ಅದ್ರ 10ರಷ್ಟು ವಾಪಸ್ ನಿನಗ್ ಕೊಟ್ಟಿಲ್ಲ ಅಂದ್ರೆ ನನ್ನ ಹೆಸರು ಶ್ವೇತಾನೇ ಅಲ್ಲ. ನಿನಗ್ ಮಾತ್ರ ಅಲ್ಲ, ಎಲ್ರಿಗೂ ಬುದ್ಧಿ ಕಲಿಸ್ತೀನಿ. ಹೋಗಲೇ. ಏಯ್, ನಾನು ಹೊರಟೆ. ಬಂದೆ ಮಗಳೇ, ಬಂದೆ ಬಂದೆ. ಪುಟ, ಅದು ಈಗ ಸದ್ಯಕ್ಕೆ ಇಷ್ಟೇ ಇರೋದು. ಮುಂದಿನ ಸಲ ಏನಾದ್ರು ಮಾಡಿ ಇರ್ಲಿ, ನನಗೆ ಸಾಕು. ಮೌ ನೋಡ್ದೇನಮ್ಮ, ಕೊಟ್ಟಷ್ಟು ಇಸ್ಕೊಂಡ್ಲು, ಏನು ಬೈಲೇ ಇಲ್ಲ. ಕಣೋ, ನಾನು ಎಲ್ಲಿ ಬೈದ್ ಬಿಡ್ತಾಳೋ ಅಂತ ಹೆದರಿದ್ದೆ. ನಾನು ಕಣಮ್ಮ, ಬರೀ 2,000 ಇದೆ, ಅದನ್ನೇ ತಗೊಂಡು ಹೋದ್ಲು. ಪಾಪ ಕಣೋ. ದೇವ್ರೆ, ನಮ್ಮನ್ನ ನೀನೇ ಕಾಪಾಡಬೇಕು. ನಮಗೆಲ್ಲ ದಿಕ್ಕೆ ತೋಚ್ತಿಲ್ಲ. ಭೂಪತಿ ಅಂತೂ ಮುಂದೇನು ಅಂತ ಗೊತ್ತಿಲ್ಲದೆ ಕಂಗಾಲಾಗಿದ್ದಾನೆ. ಅವನು ಈ ಥರ ಟೆನ್ಷನ್ ಮಾಡ್ಕೊಂಡು ಒದ್ದಾಡ್ತಿದ್ರೆ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ಹೆಂಡತಿ ಆದವಳು ಗಂಡನ ಖುಷಿಗೆ ಕಾರಣ ಆಗಬೇಕೇ ಹೊರತು ಈ ಥರ ದುಃಖಕ್ಕಲ್ಲ. ಕೈ ಮುಗಿತೀನಿ ದೇವ್ರೆ, ಇದನ್ನೆಲ್ಲ ಬೇಗ ಮುಗಿಸು. ಅವನು ಯಾರು ನಮಗೆ ತೊಂದರೆ ಕೊಡ್ತಿದ್ದಾನೋ ಅವನು ಆದಷ್ಟು ಬೇಗ ನಮಗೆ ಸಿಗೋ ಹಾಗೆ ಮಾಡು. ಭೂಪತಿಗೆ ನೆಮ್ಮದಿ ಕೊಡು. ನಕ್ಷತ್ರ,
ಧೈರ್ಯ ತಗೋ. ಏನೋ ಕೆಟ್ಟ ಟೈಮ್ ನಡೀತಾ ಇದೆ, ಅದಕ್ಕೆ ಹೀಗೆಲ್ಲ ಆಗ್ತಾ ಇದೆ. ಹೆದರ್ಬೇಡ. ಭೂಪತಿ ತುಂಬ ತಲೆ ಕೆಡ್ಸ್ಕೊಂಡು ಕೂತಿದ್ದಾನಕ್ಕ. ನನ್ನಿಂದ ಅವನಿಗೆ ನೋವೇ ಹೊರತು ಖುಷಿ ಅಂತೂ ಇಲ್ವೇ ಇಲ್ಲ. ಇಷ್ಟೊಂದ್ಸಲ ನಾನು ಅವನ ಬದುಕಲ್ಲಿ ಬರಲೇಬಾರ್ದಿತ್ತು ಅಂತ ಅನ್ಸಿದೆ. ನಕ್ಷತ್ರ, ಯಾಕೆ ಹಾಗಂತ ಇದೆಯಾ? ನೀನು ಅವನ ಲೈಫಲ್ಲಿ ಬಂದಿಲ್ಲ ಅಂದಿದ್ದಿದ್ರೆ ಅವನು ಎಷ್ಟೋ ಕಳ್ಕೋತಾ ಇದ್ದ. ನಿನ್ನ ಅವನು ಫ್ರೆಂಡ್ ಆಗಿ ಪಡ್ತಿರೋದಕ್ಕೆ ಅವನಿಗೆ ಹೆಮ್ಮೆ ಇದೆ. ಮೊದಲೆಲ್ಲ ನಿನ್ನ ಬಗ್ಗೆ ಎಷ್ಟು ಹೇಳ್ತಾ ಇದ್ದ ಗೊತ್ತಾ? ನಕ್ಷತ್ರ ನನ್ನ ಲೈಫಿಗೆ ಬಂದಿದ್ದಕ್ಕೆ ನನ್ನ ಲೈಫ್ ಹಾಗಿತ್ತು ಹೀಗಿತ್ತು, ಅವಳಿಂದ ಅದನ್ನು ಕಲಿತೆ ಇದನ್ನು ಕಲಿತೆ ಅಂತ. ಅದು ಆವಾಗ. ಆದರೆ ಈಗ ನನ್ನನ್ನು ಮದುವೆ ಮಾಡ್ಕೊಂಡು ಅವನು ಮುತ್ತಾಡ್ತಿದ್ದಾನೆ. ಅವನೊಬ್ಬನೇ ಅಲ್ಲ, ಅತ್ತೆಗೂ ನೋವು. ಸಾಲದಕ್ಕೆ ಈ ಮನೆ ಮಗ ಮೌರ್ಯನೂ ಮನೆಗೆ ಬರದೆ ಅಲ್ಲೆಲ್ಲೋ ಬದುಕೋ ಪರಿಸ್ಥಿತಿ. ಒಂದರ್ಥದಲ್ಲಿ ಇದಕ್ಕೆಲ್ಲ ನಾನು ಕಾರಣ ಅಲ್ವಾ? ನಕ್ಷತ್ರ, ಯಾವುದೂ ಹೀಗೆ ಇರಲ್ಲ. ಹೀಗೇನೋ ನಮ್ಗೆಲ್ರಿಗೂ ಬ್ಯಾಡ್ ಟೈಮ್ ನಡೀತಾ ಇದೆ. ಎಲ್ಲರೂ ಒಂದೊಂದು ನೋವಲ್ಲಿದ್ದೀವಿ. ಆದರೆ ಇದೇ ಶಾಶ್ವತ ಅಲ್ಲ ಅಲ್ವಾ? ನೀನೇನು ಚಿಂತೆ ಮಾಡಬೇಡ. ಆದಷ್ಟು ಬೇಗ ಮೌರ್ಯನು ಬಂದು ನಮ್ಗೆಲ್ರ ಜೊತೆ ಇರೋ ದಿನ ಬರುತ್ತೆ. ಹೌದು ಅಕ್ಕ, ಅವ್ರ ಮನೆಗೆ ಬಂದು ಎಷ್ಟು ತಿಂಗಳಾಯ್ತು? ಅಯ್ಯೋ, ತಿಂಗಳ 2 ವರ್ಷದ ಮೇಲಿನ ಆಯಿತು. ನಾನು ಮದುವೆ ಆದಾಗ ಅವನನ್ನು ನೋಡಿದ್ದು. ಆಮೇಲೆ ಫಾರಿನ್ಗೆ ಹೋದವನು ಮತ್ತೆ ಬರಲೇ ಇಲ್ಲ. ನೀನಂತೂ ನೋಡೇ ಇಲ್ಲ ಅಲ್ವಾ? ಇಡೀ ಮನೇಲಿ ನಾನು ಒಬ್ಬಳು ನೋಡದೇ ಇರೋ ವ್ಯಕ್ತಿ ಅಂದರೆ ಅವ್ರ ಫೋಟೋ ಇದೆಯಾ?